1980ರಲ್ಲಿ ತಮ್ಮ ಹಿತೈಷಿಗಳಾದ ವೆಂಕಟರಮಣಗೌಡರ ಸಹಾಯದಿಂದ ಅವರ ಮನೆಯ ಕೊಠಡಿಯೊಂದರಲ್ಲಿ ಪ್ರಪ್ರಥಮ ಬಾರಿಗೆ ವಿದ್ಯಾರ್ಥಿ ನಿಲಯವನ್ನು ಸ್ಥಾಪಿಸಿದರು. ಕೆಲವು ಶಿಸ್ತಿನ ವಿದ್ಯಾರ್ಥಿಗಳನ್ನು ವಿದ್ಯಾರ್ಥಿ ನಿಲಯಕ್ಕೆ ಸೇರಿಸಿಕೊಂಡು ಊಟ ತಿಂಡಿಯನ್ನು ಕೊಟ್ಟು ಶಾಲೆಗೆ ಕಳುಹಿಸಿ ಮನೆಯಲ್ಲೂ ಪಾಠ ಹೇಳಿಕೊಡುತ್ತಿದ್ದರು. ಮುಖ್ಯವಾಗಿ ಶಿಸ್ತು, ನೈರ್ಮಲ್ಯ, ಸ್ವಾವಲಂಬನೆ ಬಗ್ಗೆ ಹೆಚ್ಚು ಗಮನ ಕೊಡುತ್ತಾ ಮಕ್ಕಳನ್ನು ಸಮಾಜದ ಉತ್ತಮ ಪ್ರಜೆಗಳನ್ನಾಗಿ ಮಾಡುತ್ತಿದ್ದರು. ಕಾಲಕ್ರಮೇಣ ವಿದ್ಯಾರ್ಥಿ ನಿಲಯವು ಕಾನಕಾನಹಳ್ಳಿಯಲ್ಲಿ ಪ್ರಸಿದ್ಧಗೊಂಡಿತು. ವಿದ್ಯಾರ್ಥಿ ನಿಲಯದಲ್ಲಿದ್ದ ಮಕ್ಕಳ ಸ್ವಭಾವ ಇತರೆ ಮಕ್ಕಳಿಗಿಂತ ವಿಭಿನ್ನ ಹಾಗೂ ಕ್ರಿಯಾಶೀಲತೆ ಹೊಂದಿದ್ದರಿಂದ ವಿದ್ಯಾರ್ಥಿ ನಿಲಯಕ್ಕೆ ಸೇರಲು ಮಕ್ಕಳು ಉತ್ಸುಕರಾಗಿದ್ದರು. ತಮ್ಮ ಜೀವನದ ಆದರ್ಶ ವ್ಯಕ್ತಿಗಳಾದ ರಾಮಕೃಷ್ಣ ಪರಮಹಂಸ, ದಯಾನಂದ ಸರಸ್ವತಿ, ಸ್ವಾಮಿ ವಿವೇಕಾನಂದ ಮತ್ತು ಗಾಂಧೀಜಿಯವರ ಸಿದ್ಧಾಂತಕ್ಕೆ ಮಾರುಹೋದ ಕರಿಯಪ್ಪನವರು ಸಮಾಜಕ್ಕೆ ತಮ್ಮನ್ನು ತಾವು ಅರ್ಪಿಸುವ ಉದ್ದೇಶದಿಂದ ಬ್ರಹ್ಮಚರ್ಯವನ್ನು ಸ್ವೀಕರಿಸಿ ಗುರಿ ಸಾಧಿಸುವಲ್ಲಿ ಚಲನಾಶೀಲರಾದರು. ಆ ಒಂದು ದಿನ ಕರಿಯಪ್ಪನವರಿಗೆ ವಿದ್ಯಾರ್ಥಿ ನಿಲಯ ನಡೆಸಲು ಸ್ಥಳಾವಕಾಶ ಕಲ್ಪಿಸಿದ ವೆಂಕಟರಮಣಗೌಡರು ತಮ್ಮ ಪರಿಚಿತ ವಿದ್ಯಾರ್ಥಿಯೊಬ್ಬರನ್ನು ವಿದ್ಯಾರ್ಥಿ ನಿಲಯಕ್ಕೆ ದಾಖಲು ಮಾಡಲು ಹೇಳುತ್ತಾರೆ. ಆ ವಿದ್ಯಾರ್ಥಿಯ ಅಶಿಸ್ತಿನ ನಡವಳಿಕೆಯನ್ನು ನೋಡಿ ಕರಿಯಪ್ಪನವರು ಆತನನ್ನು ನಿರಾಕರಿಸುತ್ತಾರೆ. ಇದರಿಂದ ಮುನಿಸಿಕೊಂಡ ವೆಂಕಟರಮಣಗೌಡರು ತಮ್ಮ ನಿವಾಸದ ಕೊಠಡಿಯಿಂದ ವಿದ್ಯಾರ್ಥಿ ನಿಲಯವನ್ನು ತೆರವುಗೊಳಿಸುತ್ತಾರೆ. ಸ್ವಾಭಿಮಾನಿಯಾಗಿದ್ದ ಕರಿಯಪ್ಪನವರು ವಿದ್ಯಾರ್ಥಿಗಳನ್ನು ಕರೆದುಕೊಂಡು ತಮ್ಮ ಊರಾದ ಸೋರೆಕಾಯಿ ದೊಡ್ಡಿಗೆ ತೆರಳುತ್ತಿದ್ದಾಗ ಅಲ್ಲಿಗೆ ದೈವಸ್ವರೂಪಿಯಾಗಿ ಬಂದವರು ಶ್ರೀ ಕೆ ಸುಬ್ಬರಾಯರು. ಕರಿಯಪ್ಪನವರ ಅಸಹಾಯಕತೆಯನ್ನು ಗಮನಿಸಿ ಅವರ ನಿಸ್ವಾರ್ಥ ಸೇವೆಯನ್ನು ಮನಗೊಂಡು ಕಾನಕಾನಹಳ್ಳಿಯಲ್ಲಿಯೇ ಮಕ್ಕಳ ಶೈಕ್ಷಣಿಕ ಬೆಳವಣಿಗೆಯಾಗಬೇಕೆಂಬ ಉದ್ದೇಶದಿಂದ ತಮ್ಮ ಪಿತ್ರಾರ್ಜಿತ ಆಸ್ತಿಯಲ್ಲಿ ಸುಮಾರು 12 ಎಕರೆ ಜಾಗವನ್ನು ದಾನವಾಗಿ ನೀಡುತ್ತಾರೆ. ಪತಿಯ ಜೊತೆ ಶ್ರೀಮತಿ ಲೀಲಾ ಕಮಲಾಕ್ಷಮ್ಮ ಕೂಡ 3,000 ರೂಪಾಯಿಗಳನ್ನು ಶಾಲೆಯ ಅಭಿವೃದ್ಧಿಗೆ ನೀಡುತ್ತಾರೆ. ಸತತ ಶ್ರಮದಿಂದ ಕರಿಯಪ್ಪನವರು 1932ರಲ್ಲಿ ದಯಾನಂದ ವಿದ್ಯಾರ್ಥಿ ನಿಲಯವನ್ನು ಸ್ಥಾಪಿಸಿದರು. ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಶ್ರಮಿಸುತ್ತಿದ್ದ ಕರಿಯಪ್ಪನವರು ಹಾಸ್ಟೆಲ್ ಕರಿಯಪ್ಪನೆಂದೇ ಹೆಸರುವಾಸಿ. ಕರಿಯಪ್ಪನವರ ನಿಸ್ವಾರ್ಥ ಮತ್ತು ಸಮಾಜಮುಖಿ ಕೆಲಸವು ಆಗಿನ ಪ್ರಜಾಪ್ರತಿನಿಧಿ ಸಭೆಯ ಸದಸ್ಯರನ್ನಾಗಿ ಆಯ್ಕೆ ಮಾಡಲು ಕಾರಣವಾಯಿತು. ಅಂದಿನ ಪ್ರಜಾಪಕ್ಷ ಎಂಬ ಪಕ್ಷದಿಂದ 16 ವರ್ಷಗಳ ಕಾಲ ಅವಿರೋಧವಾಗಿ ಆಯ್ಕೆಯಾಗುತ್ತಾರೆ. ಈ ಆಯ್ಕೆಯಿಂದ ಬಲಗೊಂಡ ಕರಿಯಪ್ಪನವರು ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯದ ವಿಚಾರಧಾರೆಗಳಾದ ಮೂಲ ಶಿಕ್ಷಣ, ಪಂಚಾಯಿತಿ, ಕುಡಿಯುವ ನೀರಿನ ವ್ಯವಸ್ಥೆ, ಖಾದಿ ಗ್ರಾಮೋದ್ಯೋಗ ಇವುಗಳ ಅರಿವು ಮೂಡಿಸುವುದರ ಜೊತೆಗೆ ಅಸ್ಪೃಶ್ಯತೆ, ಕಂದಾಚಾರ, ಮೂಢನಂಬಿಕೆ, ಜಾತಿ ಪದ್ಧತಿ ಮೊದಲಾದವುಗಳನ್ನು ತೊಲಗಿಸಬೇಕೆಂದು ಪ್ರಚಾರ ಮಾಡುವ ಮೂಲಕ ಸುತ್ತಮುತ್ತ ಹಳ್ಳಿಯ ಜನಸಾಮಾನ್ಯರಿಗೆ ಹತ್ತಿರವಾದರು. ಕರ ನಿರಾಕರಣೆ ಚಳುವಳಿಯ ಅಂಗವಾಗಿ ಸಾತನೂರಿನಲ್ಲಿ ಸಾರ್ವಜನಿಕ ಸಭೆ ಸೇರಿಸಿ ರೈತರು ಸರ್ಕಾರಕ್ಕೆ ಕಂದಾಯ ನೀಡಬಾರದು ಎಂದು ಕರಿಯಪ್ಪನವರು ಕರೆ ನೀಡಿದರು. ಇದು ಒಂದು ರಾಜದ್ರೋಹ ಎಂದು ಪರಿಗಣಿಸಿ ಆಗಿನ ಬ್ರಿಟಿಷ್ ಸರ್ಕಾರ ಕರಿಯಪ್ಪನವರನ್ನು ಬಂಧಿಸಿದರು. ಹಲವು ದಿನಗಳ ಕಾಲ ಅವರಿಗೆ ಸೆರೆಮನೆವಾಸವನ್ನು ವಿಧಿಸಲಾಯಿತು. ಅವರು ಆವತ್ತಿನ ಕಾಲದಲ್ಲಿ ಎಂಥ ವಿಜನರಿ ಆಗಿದ್ರು ಅಂದರೆ ಇವತ್ತು ನಂಬಕ್ಕಾಗಲ್ಲ ನಮಗೆ. ಯಾಕೆಂದರೆ ಅವರು ಬಹುಶಃ 10 ವರ್ಷ ಆದ ನಂತರ ನಾನು ವಿದ್ಯೆ ಕಲಿಬೇಕಂತ ಓದೋರು ಒಂದು 20 ವರ್ಷಕ್ಕೆ ಅವ್ರ ವಿಷನ್ನು ಅವತ್ತು ಬ್ರಿಟಿಷ್ ಆಳ್ವಿಕೆ ಇದ್ದಾಗ ಅವತ್ತು ಮೂಲಭೂತವಾಗಿ ಬದುಕೋದೇ ಕಷ್ಟ ಇದ್ದಂಥ ಕಾಲ. ವಿದ್ಯೆ ಬಿಡಿ, ವಿದ್ಯೆ ಅವೇರ್ನೆಸ್ ಅಂತೂ ಇರಲೇ ಇಲ್ಲ ಅವಾಗ, ಅದು ಪ್ರಾಮುಖ್ಯತೆಯೂ ಇರಲಿಲ್ಲ. ಆವತ್ತು ಅವ್ರ ವಿಷನ್ ಇತ್ತು. ಅವ್ರು 20 ವರ್ಷಕ್ಕೆ ಬಹುಶಃ ಈ ಕನಕಾನಹಳ್ಳಿಯನ್ನು ಸಾಮಾಜಿಕವಾಗಿ ಆರ್ಥಿಕವಾಗಿ ಮೇಲ್ತರಬೇಕು ಅಂತ ಅಂದರೆ ಒಂದು ವಿದ್ಯೆ ಮುಖಾಂತರ ಈ ಬದಲಾವಣೆ ತರ್ಬೋದು ಈ ಕನಕಾನಹಳ್ಳಿಲಿ ಅಂತ ಆ 20 ವರ್ಷದ ವಿಷನ್ ಇದೆಯಲ್ಲ, ಯಾವ ರೀತಿಯಲ್ಲೂ ಯಾವುದಕ್ಕೂ ಹೋಲಿಕೆ ಮಾಡೋಕ್ಕಾಗದೇ ಇರುವಂಥದ್ದು. ತಮ್ಮ ಕನಸಿನ ವಿದ್ಯಾರ್ಥಿ ಕಟ್ಟಡ ದಯಾನಂದ ವಸತಿ ವಿದ್ಯಾಲಯ ಸ್ಥಾಪನೆಗೊಂಡಿತು. ಅಂದು BA ವ್ಯಾಸಂಗದಲ್ಲಿ ತಮ್ಮ ಗುರುಗಳಾದ AR ವಾಡಿಯಾ ಅವರಿಗೆ ಹೇಳಿದ ಮಾತಿನಂತೆ 10 ವರ್ಷಗಳ ನಂತರ ತಮ್ಮ ಗುರಿಯನ್ನು ಸಾಧಿಸಿದರು. ಗೌರವಪೂರ್ವಕವಾಗಿ AR ವಾಡಿಯಾರವರಿಂದಲೇ ವಿದ್ಯಾರ್ಥಿ ನಿಲಯವನ್ನು ಉದ್ಘಾಟಿಸಿದರು.
ವಿದ್ಯಾರ್ಥಿ ನಿಲಯದಲ್ಲಿ ಕರಿಯಪ್ಪನವರೇ ಮಕ್ಕಳಿಗೆ ಇಂಗ್ಲಿಷ್ ಪಾಠ ಹೇಳಿಕೊಡುತ್ತಿದ್ದರು. ಗ್ರಾಮೀಣ ಮಕ್ಕಳನ್ನು ವಿದ್ಯಾವಂತರನ್ನಾಗಿಸಲು ಕರಿಯಪ್ಪನವರು ಹಗಲು ರಾತ್ರಿ ಶ್ರಮಿಸುತ್ತಿದ್ದರು. ದಯಾನಂದ ವಸತಿ ವಿದ್ಯಾಲಯವು ತಮ್ಮ ಸಂಗಡಿಗರ ನೆರವಿನೊಂದಿಗೆ ಬಹಳ ಪ್ರಸಿದ್ಧವಾಗಿ ಜನಮನ ಸೆಳೆಯುತ್ತಿದ್ದ ಸಮಯ ಅದು. ಕರಿಯಪ್ಪನವರು ಪ್ರೌಢಶಾಲೆಯಲ್ಲಿದ್ದಾಗ ಸಮಗ್ರ ಶಿಕ್ಷಣ ಒಂದೇ ಸೂರಿನಡಿ ಎಂಬ ದೂರದೃಷ್ಟಿ ಇಟ್ಟುಕೊಂಡಿದ್ದರು. 1941ರಲ್ಲಿ ಗ್ರಾಮೀಣ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಕಾರವಾಗುವ ನಿಟ್ಟಿನಲ್ಲಿ ಹೊಸದಾಗಿ ಗ್ರಾಮ ವಿದ್ಯಾ ಪ್ರಚಾರಕ ಸಂಘ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದರು. ಕರಿಯಪ್ಪನವರ ದೂರದೃಷ್ಟಿ ಎಷ್ಟು ಸುಂದರವಾಗಿತ್ತು ಎಂದರೆ, ಗ್ರಾಮ ವಿದ್ಯಾ ಪ್ರಚಾರಕ ಸಂಘದ ಅಡಿಯಲ್ಲಿ ಪ್ರಾಥಮಿಕ ಶಿಕ್ಷಣದಿಂದ ಹಿಡಿದು ಸ್ನಾತಕೋತ್ತರ ಪದವಿವರೆಗೆ ಶಿಕ್ಷಣ ದೊರೆಯಬೇಕು, ಅದರಲ್ಲೂ ಗ್ರಾಮೀಣ ಮಕ್ಕಳಿಗೆ ಕೃಷಿ ಪದ್ಧತಿಯ ಶಿಕ್ಷಣ ನೀಡಬೇಕೆಂಬ ವಿಭಿನ್ನ ಪ್ರಯತ್ನದಲ್ಲಿ ಗ್ರಾಮೀಣ ಕೃಷಿ ಶಿಕ್ಷಣ ಸೇರ್ಪಡೆ ಮಾಡಬೇಕೆಂದು ಮಹದಾಸೆ ಇಟ್ಟುಕೊಂಡಿದ್ದರು. 1942ರಲ್ಲಿ ಗ್ರಾಮಾಂತರ ವಿವಿಧೋದ್ದೇಶ ಪ್ರೌಢಶಾಲೆ ಪ್ರಾರಂಭವಾಯಿತು. ಕಾನಕಾನಹಳ್ಳಿಯಲ್ಲಿ ಇದು ಪ್ರಪ್ರಥಮ ಪ್ರೌಢಶಾಲೆಯಾಗಿತ್ತು. ಇದರಿಂದ ಗ್ರಾಮೀಣ ಮಕ್ಕಳು ಪ್ರೌಢ ಶಿಕ್ಷಣ ಪಡೆಯಲು ದೂರದ ಚನ್ನಪಟ್ಟಣಕ್ಕೆ ಹೋಗುವುದು ತಪ್ಪಿತು. ಇದೇ ಸಂದರ್ಭದಲ್ಲಿ ಗಾಂಧೀಜಿ ಕರೆಕೊಟ್ಟ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಚಳುವಳಿಯು ಭಾರತದಾದ್ಯಂತ ತೀವ್ರ ಸ್ವರೂಪ ಪಡೆದಿತ್ತು. ಕಾನಕಾನಹಳ್ಳಿಯ ಕಾಂಗ್ರೆಸ್ ಮುಖಂಡರಾಗಿ ಬಹಿರಂಗ ಸಭೆಯನ್ನು ನಡೆಸಿದ ಕರಿಯಪ್ಪನವರು ನಿಷೇಧಾಜ್ಞೆಯನ್ನು ಮೀರಿ ವಿದೇಶಿ ವಸ್ತುಗಳನ್ನು ಸುಡುವ ಮೂಲಕ ತಮ್ಮ ಸಂಗಡಿಗರ ಜೊತೆ ತೀವ್ರ ಹೋರಾಟ ನಡೆಸಿದರು. ಸರ್ಕಾರ ಕರಿಯಪ್ಪನವರನ್ನು ಮತ್ತು ಅವರ ಬೆಂಬಲಿಗರನ್ನು ಬಂಧಿಸಿದರು. ಜೈಲಿನಲ್ಲಿದ್ದಾಗ ಕರಿಯಪ್ಪನವರಿಗೆ ಕುವೆಂಪು ಸಾಹಿತ್ಯ ಉಪನಿಷತ್ತುಗಳಾಗಿದ್ದವು. ಜಾತಿ, ಮತ, ಪಂಥ ಮುಂತಾದವುಗಳಿಂದ ತುಂಬಿ ಹೋಗಿರುವ ಮೌಢ್ಯಗಳನ್ನು ತೊಲಗಿಸಬೇಕು ಎಂದು ಜೈಲಿನಲ್ಲಿದ್ದ ಸತ್ಯಾಗ್ರಹಿಗಳಿಗೆ ಬೋಧನೆ ಮಾಡುತ್ತಿದ್ದರು. ಬೆಂಗಳೂರಿನ ಸೆಂಟ್ರಲ್ ಜೈಲಿನಲ್ಲಿ ಇದ್ದರೂ ಅವರ ಮನಸ್ಸು ಸದಾ ತಮ್ಮ ವಿದ್ಯಾಸಂಸ್ಥೆ ಬಗ್ಗೆ ಯೋಚಿಸುತ್ತಿತ್ತು. ನಿರಂತರವಾಗಿ ಪತ್ರದ ಮೂಲಕ ಸಂಸ್ಥೆಯವರೊಡನೆ ವ್ಯವಹರಿಸುತ್ತಿದ್ದರು. 1 ವರ್ಷ ಕಳೆದ ನಂತರ ಕಾರಾಗೃಹದಿಂದ ಬಿಡುಗಡೆ ಹೊಂದಿದರು. ದಿನ ಕಳೆದಂತೆ ವಿದ್ಯಾರ್ಥಿ ನಿಲಯದ ಮಕ್ಕಳ ಪ್ರತಿದಿನದ ಆಹಾರ ಪೂರೈಕೆಗೆ ಅವಶ್ಯವಿದ್ದ ಹಣ್ಣು, ತರಕಾರಿ ಮತ್ತು ಇತರೆ ಆಹಾರ ಪದಾರ್ಥಗಳನ್ನು ಹೆಚ್ಚು ಹೆಚ್ಚು ಬೆಳೆಸಲು ಕೃಷಿ ಭೂಮಿಯ ಅವಶ್ಯಕತೆ ಮನಗಂಡರು. ಈ ಉದ್ದೇಶಕ್ಕೆ ಸಹಕರಿಸಿದ್ದ ಆಗಿನ ಮೈಸೂರು ರಾಜ್ಯದ ಮೊದಲನೇ ಮುಖ್ಯಮಂತ್ರಿಗಳಾಗಿದ್ದ ಕೆ.ಸಿ. ರೆಡ್ಡಿ ಅವರು ಕರಿಯಪ್ಪನವರ ಬದ್ಧತೆಯನ್ನು ಗಮನಿಸಿ ಹಾರೋಹಳ್ಳಿ ಸಮೀಪದಲ್ಲಿ ಸುಮಾರು 60 ಎಕರೆ ಕೃಷಿ ಭೂಮಿಯನ್ನು ಗ್ರಾಮ ವಿದ್ಯಾ ಪ್ರಚಾರಕ ಸಂಘದ ಹೆಸರಿಗೆ 1949ರಲ್ಲಿ ಮಂಜೂರು ಮಾಡಿದರು. ಈ ಜಾಗವನ್ನು ಗಾಂಧಿ ಫಾರಂ ಎಂದೇ ಕರಿಯಪ್ಪನವರು ನಾಮಕರಣ ಮಾಡಿದರು. ಅವರು ಯಾವಾಗಲೂ ವ್ಯವಸಾಯದಲ್ಲಿ ಹಣ್ಣು, ತರಕಾರಿ, ಭತ್ತ, ರಾಗಿ, ಜೋಳ, ದ್ರಾಕ್ಷಿ, ಆಮೇಲೆ ಕೆಲವೊಂದು ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ, ಹಂದಿ ಸಾಕಾಣಿಕೆ ಇದನ್ನೆಲ್ಲ ಮಾಡಿಕೊಂಡು ದನ ಹೊರದೇಶದಿಂದ ತರಿಸಿ ಇಲ್ಲಿ ಇಟ್ಕೊಂಡು ಗೊಬ್ಬರಕ್ಕೋಸ್ಕರ ದನ ಕರುಗಳು, ಆಮೇಲೆ 10-15 ಜೊತೆ ಎತ್ತು ಸಹ ಇಟ್ಕೊಂಡು ಹೊಲ ಉಳುವುದರಿಂದ ವ್ಯವಸಾಯ ಮಾಡಿಸ್ತಾ ಇದ್ರು. ಈ ಅಗ್ರಿಕಲ್ಚರ್ ಎಜುಕೇಷನ್ ಕೊಡಬೇಕು ಅಂತ ಇತ್ತು. ಒಂದು ಏನು ಗಾಂಧಿ ಫಾರಂ ತೆಗೆದಾಗ ಒಂದು ಹಾಸ್ಟ್ಲಿಗೆ ಅದರಲ್ಲಿ ದವಸ ಧಾನ್ಯ ಬೆಳಿಬೇಕು, ಹಾಲನ್ನು ತಂದು ಇಲ್ಲಿ ಮಕ್ಕಳನ್ನ ಸಾಕಬೇಕು ಅಂತ ಒಂದಿತ್ತು. ಇನ್ನೊಂದು ಆ ಸೆಂಟ್ರು ಏನಾಗಬೇಕು ಅಂದರೆ ಕೃಷಿ ವಿದ್ಯೆಯನ್ನು ಆ ಜಾಗದಲ್ಲಿ ಕೊಡಬೇಕು ಅಂತ ಇತ್ತು. ಅವ್ರ ಆಸೆ ಇತ್ತು, ಅದು ವಿಷನ್ ಇತ್ತು. ಸೊ ಅದನ್ನು ಇವತ್ತು ನಾವು ಈಗಿನ ಮ್ಯಾನೇಜ್ಮೆಂಟ್ ನಿರ್ವಹಿಸಿದ್ದೀವಿ. ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ಸಿಂದ ಫಸ್ಟು ಅಫಿಲಿಯೇಟೆಡ್ ಪ್ರೈವೇಟ್ ಅಗ್ರಿಕಲ್ಚರ್ ಕಾಲೇಜು ಕರಿಯಪ್ಪನವ್ರ ಹೆಸರಲ್ಲಿ ಶ್ರೀ ಎಸ್ ಕರಿಯಪ್ಪ ಅಗ್ರಿಕಲ್ಚರ್ ಕಾಲೇಜ್ ಅಂತ ಒಂದು ತೆರೆದಿದ್ದೀವಿ. ಸೊ ಅದೊಂದು ಮಾಡಿದ್ದೀವಿ. ಈಗ ಅದು ಒಂದು ಚಾಲೆಂಜ್ ಇದೆ. ಅದನ್ನೊಂದು ಪ್ರೀಮಿಯಂ ಇನ್ಸ್ಟಿಟ್ಯೂಟ್, ಸಪ್ರೇಟ್ ಪ್ರೀಮಿಯಂ ಇನ್ಸ್ಟಿಟ್ಯೂಟ್ ಮಾಡಬೇಕು. ಯಾಕೆಂದ್ರೆ ನಾನು MSc ಓದಿರೋನು. ಸೊ ಆ ಹಿನ್ನೆಲೆ ನನಗಿದೆ. ಅದು ಬೆಂಗಳೂರಿಗೆ ಹತ್ತಿರ ಇರುವಂಥ ಜಾಗ, ಹಾರೋಹಳ್ಳಿಲಿ. ಹಾಗಾಗಿ ಅದೊಂದು ಪ್ರೀಮಿಯರ್ ಅಗ್ರಿಕಲ್ಚರ್ ಕಾಲೇಜ್ ಮಾಡಬೇಕು ಅಂತ ಒಂದು ಚಾಲೆಂಜ್ ಇದೆ. 1952ರಲ್ಲಿ
ಕರಿಯಪ್ಪನವರು ಪ್ರಥಮ ಬಾರಿಗೆ ವಿಧಾನಸಭೆ ಚುನಾವಣೆಯಲ್ಲಿ ವಿರೂಪಾಕ್ಷಿಪುರ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಸತತ 2 ಬಾರಿ ವಿಜೇತರಾದರು. ನಂತರ ಕನಕಪುರದ ವಿಧಾನಸಭಾ ಕ್ಷೇತ್ರದಿಂದಲೂ ಸ್ಪರ್ಧಿಸಿ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಿಂದ 2 ಬಾರಿ ಗೆದ್ದರು. ಜನಪ್ರಿಯ ಶಾಸಕರಾಗಿ ಕರಿಯಪ್ಪನವರು ತಮಗೆ ಒಲಿದ ಅಧಿಕಾರವನ್ನು ಬಳಸಿಕೊಂಡು ಜನಸಾಮಾನ್ಯರ ಉಳಿವಿಗಾಗಿ ಅವಶ್ಯವಿರುವ ಕುಡಿಯುವ ನೀರಿಗೆ ಮತ್ತು ಶಿಕ್ಷಣದ ವಿಷಯಕ್ಕೆ ಹೆಚ್ಚು ಒತ್ತು ಕೊಟ್ಟರು. ಶಾಸಕರಾಗಿ ಸದನದ ಕಲಾಪದಲ್ಲಿ ಶಿಸ್ತಿನಿಂದ ಪಾಲುಗೊಳ್ಳುತ್ತಿದ್ದ ಕರಿಯಪ್ಪನವರು ಕ್ಷೇತ್ರದ ಸಮಸ್ಯೆ ಮತ್ತು ಆಗಿನ ಅಭಿವೃದ್ಧಿಯ ವಿಷಯದ ಬಗ್ಗೆ 332 ಪ್ರಶ್ನೋತ್ತರದಲ್ಲಿ ಭಾಗವಹಿಸಿರುವ ದಾಖಲೆಗಳು ಸರ್ಕಾರದ ಗ್ರಂಥಾಲಯದಲ್ಲಿ ಈಗಲೂ ದೊರೆಯುತ್ತವೆ. ತಟ್ಟೆಕೆರೆ, ಸುವರ್ಣಮುಖಿ ಸಮಾನಾಂತರ ಅಣೆಕಟ್ಟು, ರಾವುತನ ಹಳ್ಳದ ಕೆರೆ ಇನ್ನೂ ಮುಂತಾದ ಸ್ಥಳೀಯ ಕೆರೆಗಳನ್ನು ಅಭಿವೃದ್ಧಿಪಡಿಸಿ ಸಾವಿರಾರು ಎಕರೆ ಒಣಭೂಮಿಗೆ ನೀರು ಒದಗಿಸುವ ಮಹೋನ್ನತ ಕೆಲಸವು ಕರಿಯಪ್ಪನವರ ಅವಧಿಯಲ್ಲಿ ಸಾಕಾರಗೊಂಡಿತು. 1977ರಲ್ಲಿ ಆಗಿನ ಮುಖ್ಯಮಂತ್ರಿಗಳಾಗಿದ್ದ ದೇವರಾಜ ಅರಸು ಅವರಿಂದ ಹಾರೋಬೆಲೆ ಡ್ಯಾಂ ನಿರ್ಮಾಣದ ಗುದ್ದಲಿ ಪೂಜೆ ನೆರವೇರಿಸಿದರು. ಅಲ್ಲಿಂದ ಅದರ ಪ್ರಗತಿ ಹೊಂದು ಪ್ರಸ್ತುತ ಶಾಸಕರಾದ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರ ಅಧಿಕಾರದ ಅವಧಿಯಲ್ಲಿ ಸಂಪೂರ್ಣಗೊಂಡು ಜನಸಾಮಾನ್ಯರಿಗೆ ನೀರಿನ ಅನುಕೂಲವಾಯಿತು. ಸಾರ್ವಜನಿಕರಿಗೆ ರಸ್ತೆಯ ಸಂಪರ್ಕ ಹೊಂದಿಸಲು ಮಳಗಾಳು ಸೇತುವೆ ಹಾಗೂ ಟಿ ಬೇಗುಪ್ಪೆ ಸೇತುವೆಯನ್ನು ಅವರ ಅವಧಿಯಲ್ಲಿ ನಿರ್ಮಿಸಿದರು. ಅವರಿಗೆ ಮಂತ್ರಿ ಸ್ಥಾನವನ್ನು ಕೊಟ್ಟಾಗ ಮಂತ್ರಿ ಸ್ಥಾನವನ್ನು ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡ್ತಾ ಇದ್ದಂಥ ಕರಿಯಪ್ಪನವ್ರಿಗೆ ದೇವರಾಜ ಅರಸವರು ನೀನು ಮಂತ್ರಿ ಆಗಬೇಕು ಅಂತೇಳಿ ಅವ್ರಿಗೆ ಹೇಳಿದಾಗ ನನಗೆ ಬೇಡ, ನಾನು ನನ್ನ ಗ್ರಾಮ ವಿದ್ಯಾ ಪ್ರಚಾರಕ ಸಂಘ ಏನಿದೆ, ವಿದ್ಯಾಸಂಸ್ಥೆ ಏನಿದೆ, ಅದನ್ನು ನಾನು ನೋಡ್ಕೊಳ್ಬೇಕು ಅಂಥೇಳಿ ಪಕ್ಕದ ಕ್ಷೇತ್ರದ ಮಲ್ಲಿಕಾರ್ಜುನ ಸ್ವಾಮಿಯವ್ರನ್ನ ಆವತ್ತಿನ ಕಾಲದಲ್ಲಿ ಮಂತ್ರಿ ಮಾಡಿದ್ದು ಒಂದು ಇತಿಹಾಸ. ಸೊ ಮಂತ್ರಿ ಸ್ಥಾನ ಕೂಡ ನಮ್ಮ ತಾಲೂಕಿನ ಶಿಕ್ಷಣಕ್ಕೆ ಅವರು ತ್ಯಾಗವನ್ನು ಮಾಡಿದ್ದನ್ನು ನಮ್ಮ ಕಣ್ಣಿನಲ್ಲಿದೆ. ಇವತ್ತು ನಾವು ರೂರಲ್ ಎಜುಕೇಷನ್ ಸಂಸ್ಥೆಗೆ ಶಕ್ತಿ ತುಂಬಬೇಕು ಅಂತೇಳಿ ಹೊಸ ರೂಪವನ್ನು ನಾವೆಲ್ಲ ಸೇರಿ ಮಾಡ್ತಾಯಿದ್ದೀವಿ. ನನ್ನನ್ನು ಕೂಡ ಸಂಸ್ಥೆಯವರು ಅನೇಕ ಬಾರಿ ಆಹ್ವಾನವನ್ನು ಕೊಟ್ಟು ನಾಮಿನೇಟ್ ಮಾಡಿಕೊಂಡು ಜೊತೆಯಲ್ಲಿ ಇಟ್ಕೊಂಡಿದ್ದಾರೆ. ಇವತ್ತು ಈ ವರ್ಷದ ಸಂಭ್ರಮದಲ್ಲಿ ಅವರ ಗುರುತಿನಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಅವರಿಗೆ ಸಾಟಿಯಾಗಿರುವಂಥ ಒಬ್ಬ ಮನುಷ್ಯನ ನಾನು ಈ ಕರ್ನಾಟಕದಲ್ಲಿ ವಿದ್ಯಾಸಂಸ್ಥೆಗಳನ್ನು ಕಟ್ಟಿದಂಥವರು ಮತ್ತು ಮಕ್ಕಳಿಗೆ ಡಿಸಿಪ್ಲಿನ್ ಕೊಟ್ಟಂಥವರು, ಅವರ ಶಾಲೆಯಲ್ಲಿ ಕಲಿತಂಥ ಮಕ್ಕಳು ಇವತ್ತು ಪ್ರಪಂಚದ ಮೂಲೆ ಮೂಲೆಯಲ್ಲಿ ಇದ್ದಾರೆ. ನಾವಲ್ಲಿ ವಿದ್ಯಾಭ್ಯಾಸ ಮಾಡೋ ಟೈಮಲ್ಲೇ ಒಂದು ಗಾಂಧಿ ಸ್ಟ್ಯಾಚ್ಯೂವನ್ನು ಮಾಡಿದರು. ಅದಾದ ಮೇಲೆ ತದನಂತರ ಅರ್ಕಾವತಿಯ ಥಿಯೇಟರನ್ನು ಕಟ್ಟಿದ್ರು. ಆವತ್ತು ಭೂಮಿ ಪೂಜೆ ಮಾಡೋದಕ್ಕೆ ನನ್ನ ಕೈಯಲ್ಲೇ ಮಾಡಿಸಿದ್ರು. ಅದರಿಂದ ಈಗ ಬೇರೆ ಶಾಲೆಗಳಿಗೆ ಹೋದಾಗ ನಿಮ್ಗೆ ಗೊತ್ತಿದೆ, ಎಷ್ಟೋ ಸ್ಕೂಲುಗಳಾಗಿರ್ಬೋದು, ಮಿಷನರಿಗಳಾಗಿರ್ಬೋದು, ಮತ್ತು ಪ್ರೈವೇಟ್ ಸ್ಕೂಲ್ಸ್ ಆಗಿರ್ಬೋದು, ಸರ್ಕಾರಿ ಶಾಲೆಗಳಾಗಿರ್ಬೋದು, ಅವರ ಮಟ್ಟಕ್ಕೆ ಬೆಳೆದಂಥ ಆದರ್ಶಗಳು, ವಿದ್ಯೆ ಕಲ್ತಿರ್ಬೋದು, ಆದರ್ಶಗಳ ಬಗ್ಗೆ ಕರಿಯಪ್ಪನವ್ರನ್ನ ಮೀರಿಸುವಂಥ ಒಬ್ಬ ವ್ಯಕ್ತಿ ನಾನು ಇಲ್ಲಿವರೆಗೂ ನೋಡಲಿಲ್ಲ. PG ಡಿಪ್ಲೊಮಾ ಇನ್ ಸೆರಿಕಲ್ಚರ್ ಅಂತ ಒಂದು ಕೋರ್ಸ್ ಇತ್ತು. ಆ ಕೋರ್ಸನ್ನು ತೆಗೆದುಕೊಂಡಾಗ